ಕಿಡ್ನಾಪ್ ಆಗಿದ್ದ ರಾಜು ವಿರುದ್ಧ ವಂಚನೆ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿತ್ತು. ತೆಲಂಗಾಣದ ಸಿಸಿಎಸ್ನಲ್ಲಿ ದಾಖಲಾಗಿತ್ತು ಎಫ್ಐಆರ್. ಪ್ರಕರಣದಲ್ಲಿ ಜಾಮೀನನ್ನ ಪಡೆದುಕೊಂಡು ಹೊರಬಂದಿದ್ದ ರಾಜು ಕೆಲಸ ಕೊಡಿಸೋದಾಗಿ ಹಣ ಪಡೆದು ಹಲವರಿಗೆ ವಂಚನೆಯನ್ನ ಮಾಡಿದ್ದ ರಾಜು. ಇದೇ ಕಾರಣಕ್ಕೆ ರಾಜು ಕಿಡ್ನಾಪ್ ಮಾಡಿರೋದು ಬೆಳಕಿಗೆ ಬಂದಿದೆ. ಈಗ ತನಿಖೆಯ ವೇಳೆ ರಾಜು ಕಿಡ್ನಾಪ್ ಮಾಡಿದ್ದ ಕಾರಣ ರಿವೀಲ್ ಆಗಿದೆ. అక్కడ సండే నాకు తీసుకెళ్ళిన తర్వాత ఈ గ్యాంగ్లో అప్పటి వరకు ఎవరు తెలియదు సార్. అక్కడ దాసరి కెనీత్ రోడ్రిక్స్ అలియా సన్నీ అనే వ్యక్తి అక్కడికి వచ్చాడు సార్. ఎవరైతే ఆ వ్యక్తి ఒక ఫాల్స్ కంప్లైంట్ నా పైన ఇచ్చాడు, దాని క్రైమ్ నెంబర్ 81/2023 సిసిఎస్లో ఫైల్ చేశాడు. అది ఒక ఫాల్స్ కేసు. వాడే 45 lakhs రూపీస్ బాండ్ పేపర్ పైన సైన్ చేసి వాడే ఒక ఇల్లీగల్ ఫాల్స్ అట్టర్లీ అన్ట్రూ ఎలిగేషన్స్ ఆ ఎఫ్ఐఆర్లో రీసెర్చ్ చేయించాడు. ఆ కేసులో నాకు అప్పటికప్పుడు లిబర్టీ దొరికింది. దానిపైన ఈ రోజు వరకు పోలీస్ ఛార్జ్ షీట్ కూడా వేయలేదు. ఎందుకంటే అది ఫాల్స్ కేసు. టు క్రియేట్ ఎవిడెన్స్ ఇన్ దట్ కేస్ దే హ్యావ్ కిడ్నాప్డ్ మీ. దట్ ఈస్ వాట్ ఐ బిలీవ్ అండ్ దే డిమాండెడ్ మోర్ మనీ ఫ్రమ్ మీ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಂಕಿತಾ, ಮೂಲತಃ ತೆಲಂಗಾಣದ ನಿವಾಸಿ ರಾಜು, ಆತನನ್ನ ಕಿಡ್ನಾಪ್ ಮಾಡಿ ತೆಲಂಗಾಣಕ್ಕೆ ಕರೆದುಕೊಂಡು ಹೋಗಿದ್ದು. ಈಗ ಆತನ ಬಿಡುಗಡೆ ಆಗಿದೆಯಾ? ಆತ ಯಾರ ಮೇಲೆ ಆರೋಪ ಮಾಡ್ತಾ ಇರೋದು? ಈಗ ಇಬ್ಬರು ಬಂಧನ ಆಗಿದೆ, ಉಳಿದವರ ಬಂಧನ ಯಾವಾಗ? ಏನ್ ಸಿಗ್ತಾ ಇದೆ ಮಾಹಿತಿ ಅಂಕಿತಾ? ಇದು ತೆಲಂಗಾಣ ಮೂಲದ ರಾಜುವನನ್ನ ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಕಿಡ್ನಾಪ್ ಮಾಡಿದಂಥ ಪ್ರಕರಣ. 15 ಜನ ಆತನನ್ನ ಕಿಡ್ನಾಪ್ ಮಾಡಿ ತೆಲಂಗಾಣಕ್ಕೆ ಕರೆದೊಯ್ದಿದ್ರು. ಅಲ್ಲಿ ಆತನ ಮೇಲೆ ಹಲ್ಲೆಯನ್ನು ನಡೆಸಿದ್ರು. ಅದಾದ ಬಳಿಕ ಈಗ ಆತ ಅಲ್ಲಿಂದ ಹೊರಬಂದಿದ್ದಾನೆ. ಇಬ್ಬರನ್ನ ಕಿಡ್ನಾಪರ್ಸ್ನ ಪೈಕಿ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಆತ ಹೈಫೈ ಲೈಫನ್ನ ಲೀಡ್ ಮಾಡ್ತಾ ಇದ್ದ ಬೆಂಗಳೂರಿನಲ್ಲಿ ಅನ್ನೋ ಒಂದು ಮಾಹಿತಿ ಇದೀಗ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಜೂನ್ 16ರಂದು ನಡೆದಂಥ ಪ್ರಕರಣ ಇದು ಬೆಳಕಿಗೆ ಬಂದಿದೆ. ಒಂದು ಸ್ಕಾರ್ಪಿಯೋ ಕಾರ್ನಲ್ಲಿ ಆತನನ್ನ ಕಿಡ್ನಾಪ್ ಮಾಡಲಾಯಿತು ಅನ್ನೋ ಆರೋಪ ರಾಜು ಮಾಡ್ತಾ ಇರೋದು ಮಾಧ್ಯಮಗಳ ಮುಂದೆ. ಇನ್ನು ಪ್ರಕರಣದಲ್ಲಿ ಜಾಮೀನು ಕೂಡ ಸಿಕ್ಕಿತ್ತು. ರಾಜು ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು ಅಂತ ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಅಂಕಿತಾ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಂಕಿತಾ, ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಕಿಡ್ನಾಪ್ ಆಗಿದ್ದು ತೆಲಂಗಾಣಗೆ ಆತನನ್ನ ಕರ್ಕೊಂಡೋಗಿ ಹಲ್ಲೆ ಮಾಡಿ ಈಗ ಕಿಡ್ನಾಪರ್ಸ್ ಪೈಕಿ ಇಬ್ಬರನ್ನ ಪೊಲೀಸರು ಬಂಧಿಸಿರೋ ಅಂಥದ್ದು. ಅಂಕಿತಾ, ಹೌದು ಮಧುಸೂದನ್, ಬೆಂಗಳೂರಿನ ಎಂಜಿ ರಸ್ತೆಯಿಂದ ರಾಜುವನ್ನ ಕಿಡ್ನಾಪ್ ಮಾಡಲಾಗಿತ್ತು. ಆ ಸಂಬಂಧ ಅಂದ್ರೆ ಆತ ಮಿಸ್ ಆಗಿದ್ದಾನೆ ಅಂತ ಹೇಳಿ ಆತನ ಸ್ನೇಹಿತ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ಕೂಡ ದಾಖಲಿಸಿರ್ತಾರೆ. ಪೊಲೀಸರು ಕೂಡ ಸ್ಥಳದಲ್ಲಿದ್ದಂತಹ ಸಿಸಿಟಿವಿಯನ್ನ ಪರಿಶೀಲಿಸಿದ ಬಳಿಕ ರಾಜು ಕಿಡ್ನಾಪ್ ಆಗಿರೋದು ಕನ್ಫರ್ಮ್ ಆಗುತ್ತೆ. ಇನ್ನು ಆ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಾಗ ಕಿಡ್ನಾಪ್ ಆದಂತಹ ಕಾರ್ ನಂಬರ್ ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಆ ನಂಬರ್ ಅನ್ನ ಟ್ರೇಸ್ ಮಾಡಿದಂತಹ ಸಂದರ್ಭದಲ್ಲಿ ಅದು ತಮಿಳುನಾಡಿನಲ್ಲಿರುವಂತದ್ದು ಗೊತ್ತಾಗುತ್ತೆ. ತಕ್ಷಣ ಅಲರ್ಟ್ ಆದಂತಹ ಪೊಲೀಸರು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾರೆ. ಅದಾದ ಬಳಿಕ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ. ನೇರವಾಗಿ ಅವರು ಅಂದ್ರೆ ತೆಲಂಗಾಣಗೆ ಕರ್ಕೊಂಡು ಹೋಗ್ತಾರೆ. ಆತನನ್ನ ಕಿಡ್ನಾಪ್ ಮಾಡಿ ತೆಲಂಗಾಣದ ಫಾರ್ಮ್ ಹೌಸ್ ನಲ್ಲಿ ಆತನಿಗೆ ಕೂಡಿ ಹಾಕಿ ಆತನ ಮೇಲೆ ಹಲ್ಲೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಪ್ರಕರಣದ ತನಿಖೆಯನ್ನು ನಡೆಸಿರುವಂತಹ ಪೊಲೀಸರು ಅಲ್ಲಿ ಕಿಡ್ನಾಪ್ ಆಗಿದ್ದಂತಹ ವ್ಯಕ್ತಿಯನ್ನ ಕೂಡ ರಕ್ಷಣೆ ಮಾಡ್ತಾರೆ. ಜೊತೆಗೆ ಇಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲಿ ಕೂಡ ಯಶಸ್ವಿ ಆಗ್ತಾರೆ. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ರಾಜು ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ತಾನೆ. ಆತನಿಗೆ ಸಾಕಷ್ಟು ಜನ ಫಾಲೋವರ್ಸ್ಗಳು ಕೂಡ ಇರ್ತಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆತ ದೊಡ್ಡ ದೊಡ್ಡ ಕ್ರಿಕೆಟರ್ಸ್ ಜೊತೆಗೆ ದೊಡ್ಡ ದೊಡ್ಡ ಕಾರು ಹೀಗೆ ಆತನ ಬಾಸ್ ಲೈಫ್ ಏನಿದೆ ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಅದನ್ನ ಕೂಡ ಗಮನಿಸಿರ್ತಾರೆ. ಜೊತೆಗೆ ಆತ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡೋ ಬಗ್ಗೆ ಸಾಕಷ್ಟು ಜನರಿಗೆ ಹೇಳ್ತಾ ಇದ್ದ, ಸಾಕಷ್ಟು ಜನರಿಂದ ದುಡ್ಡು ತಗೊಂಡು ಇನ್ವೆಸ್ಟ್ ಕೂಡ ಮಾಡಿಸ್ತಾ ಇದ್ದ ಅಂತ ಹೇಳಿ ಆತನ ವಿರುದ್ಧವೂ ಕೂಡ ತೆಲಂಗಾಣದಲ್ಲಿ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗುತ್ತೆ. ಪೊಲೀಸರು ಕೂಡ ಆತನನ್ನ ಈ ಹಿಂದೆ ಬಂಧಿಸಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿರ್ತಾರೆ. ಯಾವಾಗ ಆತನನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡ್ತಾರೆ ಅದಾದ ಬಳಿಕ ಆತ ಬೆಂಗಳೂರಿನಲ್ಲಿ ಬಂದು ನೆಲೆಸಿರ್ತಾನೆ. ಅಂದ್ರೆ ಬೆಂಗಳೂರಿನ ಒಂದು ಹೋಟೆಲ್ ನಲ್ಲಿ ಕಳೆದ 6 ತಿಂಗಳಿಂದ ಆತ ವಾಸವಾಗಿರ್ತಾನೆ. ಏಕಾಏಕಿ ಆತನನ್ನ ಕಿಡ್ನಾಪ್ ಮಾಡಿರೋದ್ರಿಂದ ಪೊಲೀಸರಿಗೂ ಕೂಡ ಅನುಮಾನ ಬರುತ್ತೆ. ಅವರು ಕೂಡ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಏನ್ ಈಗ ಅರೆಸ್ಟ್ ಆಗಿದ್ದಾರೆ ಆರೋಪಿಗಳು, ಅವ್ರಿಗೆ ಈತ ದುಡ್ಡನ್ನ ಕೊಡ್ಬೇಕಾಗಿತ್ತು. ಅವರಿಂದ ದುಡ್ಡು ಪಡ್ಕೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್
ಮಾಡ್ತೀವಿ ಅಂತ ಹೇಳಿ ಆತ ದುಡ್ಡನ್ನ ಪಡ್ಕೊಂಡಿದ್ದ. ಅದೇ ಚೀಟಿಂಗ್ ಕೇಸ್ ಕೂಡ ದಾಖಲಾಗಿರುವಂತದ್ದು. ಆದ್ರೆ ಆತ ಬೇಲ್ ಮೇಲೆ ಆಚೆ ಬಂದ್ಮೇಲೆ ನಮ್ಗೆ ದುಡ್ಡು ಸಿಗಲ್ಲ ಅಂತ ಯಾವಾಗ ಅನಿಸ್ತು, ಹಾಗಾಗಿ ಈತನನ್ನ ಕಿಡ್ನಾಪ್ ಮಾಡಿದ್ರೆ ನಮ್ಗೆ ಕೊಟ್ಟಿರುವಂತಹ ದುಡ್ಡು ವಾಪಸ್ ಬರ್ಬೋದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದೀವಿ ಅಂತ ಹೇಳಿ ಆರೋಪಿಗಳು ಕೂಡ ಪೊಲೀಸರ ಮುಂದೆ ಬಾಯ್ ಬಿಟ್ಟಿದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.